ಅಲ್ಲ ಕಣಮ್ಮ ಅದೇ ತೊಂದರೆ ತಗೊಳಕ್ ಹೋದ್ರಿ ನೀವು ಸುಮ್ಮನೆ ನನ್ನಿಂದ ತೊಂದರೆ ತಗೊಳಕ್ ಹೋದ್ರಿ ರವೆ ಉಂಡೆನೆಲ್ಲ ಮಾಡಿದ್ರಿ ಏನಾಯ್ತಿತ್ತು ನಿಮಗೆ ಹೊಸಿ ಕೆಲಸ ಇದ್ದದ ಬಾಣ್ತನ ಮಾಡ್ತೀನಿ ಅಂದ್ಬಿಟ್ಟು ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ನೀವೇ ಮಾಡ್ತಾ ಕೂತಿದ್ರಿ ನಾನು ಬೇರೆ ಜಾಸ್ತಿ ದಿನ ಉಳ್ಕೊಳಕ್ಕಿಲ್ಲ ಅಮ್ಮ ನಿಮಗೂ ಕಷ್ಟ ಆಯ್ತದೆ ಬಂದ್ಬಿಡ್ತೀನಿ ಒಂದು ದಿವಸ ಇರ್ಬೇಕಾದ್ರೆ ನಾನು ನೋಡ್ಕೊ ಹೋಗಿದ್ದು ಬಂದ್ಬಿಡೋದು ಅನ್ಕೊಂಡೆ ನೀವೇ ಒಂದು 2 ದಿವಸ ಇರಿ ಅಂದ್ರಲ್ಲ ಒಂದು 2 ದಿವಸ ಇದ್ಬಿಟ್ಟು ಬಂದ್ಬಿಡ್ತೀನಿ ಬರ್ತೀನಿ ನೀವು ಒಬ್ಬರೇ ಎಲ್ಲ ಕೆಲಸ ಮಾಡಿ ಮಾಡಿ ಸಾಕಾಯ್ತಿದ್ದೀರಲ್ಲ ನೀ ಮಗ ಇಲ್ಲಕತ್ ಬಿಡವ ತಲೆ ಕೆಡ್ಸ್ಕೊಬೇಡ ನಾನು ಮಾಡ್ಕೊತೀನಿ ಆ ಕೆಲಸ ಮಾಡ್ಕೊಳಕ್ಕೆ ಗಿರ್ಜಾ ಇಲ್ವಾ ಲಕ್ಷ್ಮಿ ಎಲ್ಲ ಬರ್ತಾರೆ ಅವಳೇ ಹೊರಗಿನ ಕೊಯ್ಕಿಲ್ವಲ್ಲ ಅವಳು ಬರ್ತಾಳೆ ಏನು ತೊಂದರೆ ಇಲ್ಲ ಕತೆ ನೀನು ಆರಾಮಾಗಿ ನಿಮ್ಮ ಅಪ್ಪನ ಮನೇಲಿ ಎಷ್ಟು ದಿವಸ ಇರಬೇಕು ಅನ್ಸೋದು ಅಷ್ಟೊಂದು ದಿವಸ ಇದ್ದುಬಿಟ್ಟು ಅಚ್ಚುಕಟ್ಟಾಗಿ ಬಾ ಅಲ್ಲ ಏನು ತೊಂದರೆ ಇದೆಲ್ಲ ಮಾಡೋದ್ರಿಂದ ಇದು ಒಂದು ತೊಂದರೆಯಾ ಓ ಬಿಡು ಹಿಂಗೆ ಅಂದ್ಬಿಟ್ರೆ ಆಯಿತು ಇದು ಒಂದು ತೊಂದರೆಯಾ ತೊಂದರೆನೂ ಇಲ್ಲ ಏನೂ ಇಲ್ಲ ಕತೆ ನಮ್ಮ ಕಾಲದಲ್ಲೆಲ್ಲವ 20-30 ಮುದ್ದೆ ತಿರ್ಗವು ಅದ್ರ ಮುಂದೆ ಇದೆಲ್ಲ ಒಂದು ಕೆಲಸವ ತಲೆ ಕೆಡ್ಸ್ಕೊಬೇಡ ಕತೆ ಏನೂ ಇಲ್ಲ ಅಚ್ಚುಕಟ್ಟಾಗಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಈ ಮನೆ ಬಗ್ಗೆ ಹಂಗೆ ಹಿಂಗೆ ಅಂತವ ನನಗೇನು ಕೆಲಸ ಏನೋ ಮಾಡಿ ಬಿಸಾಕ್ತೀನಿ ಅದು ಒಂದು ಕೆಲಸ ಅಲ್ಲ ನನಗೆ ಲೆಕ್ಕಕ್ಕೆ ಬರೋಕ್ಕಿಲ್ಲ ಅಚ್ಚುಕಟ್ಟಾಗಿ ದುಡ್ಡು ಬಾ ಅವನ್ನ ಕೇಳಿದೆ ಅಂತ ಅನ್ನು ಅವನ್ನ ಆಮೇಲೆ ನಿನ್ನ ತಂಗಿರ ನಿನ್ನ ತಮ್ಮನೆಲ್ಲ ಕೇಳಿದೆ ಅಂತ ಅನ್ನು ಸರಿ ಕಣಮ್ಮ ಕೇಳಿದೆ ಅಂತ ಹೇಳ್ತೀನಿ ಬಿಡಿ ನೀವು ಬರೀವ್ರಿ ಅಯ್ಯ ಮಗ ನೀನೇ ನೋಡ್ತಿದ್ಯಲ್ಲ ಅಲ್ಲಿ ಕೆಲಸ ಎಲ್ಲ ಮಾಡಬೇಕು ಅಲ್ಲಿ ಬಂದು ನಿಂತ್ಕೊಳಕ್ಕಾಗದ ಮಾರನ್ ಬಾಣ್ಗಿಂತಾರ ಮುಗಿಲಿ ಬರ್ತೀನಿ ಕಟ್ಬಿಡು ಈಗೇನು ಆತ್ರುವ ಆಮೇಲೆ ಬರ್ತೀನಿ ಹೋಗ್ಬೇಕು ಬರಬೇಕು ಅನ್ಸ್ದಾಗ ಏನಿದು ಹೇಳ್ದೆ ಅಂದ್ಬಿಟ್ಟೆ ಹೋದನ ಹೋಗ್ಬೇಕು ಅನ್ಸ್ದಾಗ ಹೋಯ್ತೀನಿ ತಲೆಗಿಡ ಕೆಡ್ಸ್ಕೊಬೇಡ ನೀನು ಹೋಗಿದ ಬಾ ಆಮೇಲೆ ನಿನ್ನ ಗಂಡ ಕೆಲಸ ಅದೇ ಅಂದರೆ ಹೇಳ್ಬೇಕಾ ನಾನು ಹೇಳ್ತೀನಿ ಅವನಿಗೆ ಹೇಳ್ ಕಳಿಸ್ತೀನಿ ಒಂದು 4 ದಿವಸ ಅಚ್ಚುಕಟ್ಟಾಗಿ ಇದ್ದಕ್ಕೆ ಬನ್ನಿ ಅಂತವ ಅವನೇನಾರು ಹೋಯ್ತೀನಿ ನನಗೆ ಕೆಲಸ ಅದೇ ಅಂದರೆ ಮುಲಾಜು ಮಡಿಕೋಬೇಡ ಹೋಗಪ್ಪ ನೀನು ಅಂತ ಕಳಿಸು ನೀನು ಅಚ್ಚುಕಟ್ಟಾಗಿ ಇದ್ದಪ್ಪ ಗಂಡಸ್ ಬುದ್ಧಿ ನಿನಗೆ ಗೊತ್ತಿಲ್ಲ ಎದೆ ಮೇಲೆ ನಿಂತ್ಕೊಬಿಡ್ತಾರೆ ಬಾ 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 ಅನ್ಕೊಂಡು ಇಲ್ಲೇನೋ ಅವ್ನಿಗೆ ಇಟ್ಟು ಸೊಪ್ಪು ಮಾಡೋರಿಲ್ವಾ ಒತ್ತೊತ್ತಿಗೆ ಬಿಸಿ ಬಿಸಿ ಬೇಯ್ತದೆ ಹೆಟ್ಟಿಲಿ ತಿನ್ಕೊಂಡಿರೋಕ್ಕೆ ಅವ್ನು ತಿನ್ಕೊಂಡಿರ್ತಾನಂತೆ ನೀನು ಅಚ್ಚುಕಟ್ಟಾಗಿ ಇದ್ದಕ್ಕೆ ತಲೆ ಕೆಡ್ಸ್ಕೊಬೇಡ ಇದ್ರ ಬಗ್ಗೆ ಅಮ್ಮ ಅತ್ತೆ ಹೋಗೋದು ಬೇಡ ಅಂತ ಅಂತಿದ್ರು ಸದ್ಯಕ್ಕೆ ನೀವು ಒಪ್ಪಿಸಿದ್ರಲ್ಲ ನನಗಂತೂ ಖುಷಿ ಆಗಲಿಲ್ಲ ಕಣ ಮನೆಗೆ ಒಪ್ಪಿಸಿದ್ದು ನನಗಂತೂ ಭಾರಿ ಬೇಜಾರಾಗ್ಬಿಟ್ಟಿತ್ತು ಏನು ಮಾಡೋದು ಅತ್ತೆ ಬೇಡ ಅಂತಾರಲ್ಲ ಅಂತ ಅಂದ್ಬಿಟ್ಟು ಭಾರಿ ಖುಷಿ ಆಯಿತು ಕರಮ್ಮ ಖುಷಿ ಆಗಲಿಲ್ಲ ನನಗಂತದೆ ಆದ್ರೂ ನೀವು ಸುಮ್ಮನೆ ಇದನ್ನೆಲ್ಲ ತೊಂದರೆ ತಗೊಂಡ್ಬಿಟ್ರಿ ಬೇಡ ಆದರೂ ಕೇಳಲಿಲ್ಲ ತಿಂಡಿ ಗಿಂಡಿ ಎಲ್ಲ ಮಾಡ್ತೀನಿ ಅಂದ್ಬಿಟ್ಟು ಅಲ್ಲ ಮಾಡಲಿಲ್ಲ ಅಂತಿದ್ದ ಇಲ್ಲ ನಾನು ಮಾಡ್ಕೊಡ್ಲಿಲ್ಲ ಕಿವಿಡಮ್ಮ ಅಂತ ಅಂತಿದ್ದ ನಾನು ಮಗ ನೀನೇನು ಹೊಂದಾಕಿಲ್ಲ ನಾವು ನಮ್ಮ ಇಷ್ಟಪಟ್ಬಿಟ್ಟು ಏನಾದ್ರು ಮಾಡ್ಕೊಡ್ಬೇಕು ತಾನೆ ಅಲ್ಲವೇ ಪಾರ್ವತಿ ಮನೆಗೆ ಹೋಯ್ತಿದ್ಲಲ್ಲ ಅವಳಿಗೂ ಬಾಡಿನ ಹೆಸರು ಮಾಡಿದ್ವಲ್ಲ ಅದನ್ನೇ ಕೊಟ್ಟಿವಳೆ ತಿಂಡಿ ಗಿಂಡಿ ಮಾಡ್ತೀನಿ ಅಂತ ಅಂದ್ಲು ನಾನು ಮಾಡ್ಕೊಡ್ತೀನಿ ರಮಿ ಅನ್ನ ಬೇಡ ಕಣ ಅಲ್ಲೇ ಯಾರು ತಿಂದ್ರೆ ಒಬ್ರು ತಿನ್ನಬೇಕು ಅಂತ ಅಂದ್ಬಿಟ್ಟು ಅವಳು ಅಂತಾರೆ ಬೇಡ ತಗೋಯ್ಕಿಲ್ಲ ಅಲ್ಲೇನಕ್ಕೆ ಹಂಗೆ ಹಿಂಗೆ ಅಂತದೆ ಅಯ್ಯೋ ಸರಿ ಬಿಡವೆ ನಿನ್ನ ಇಷ್ಟಕತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ಅದು ಹಂಗೆ ಅಲ್ವಾ ನಿನಗೂ ಆಸೆ ಇರೋಕ್ಕಿಲ್ವಾ ಸರಿ ಹುಷಾರಾಗಿ ಹೋಗಿದ್ದು ಬಾ ತಲೆ ಕೆಡ್ಸ್ಕೊಬೇಡ ಇದ್ರ ಬಗ್ಗೆ ಇಲ್ಲಿರೋದ್ರ ಬಗ್ಗೆ ಮಾತ್ರವ ನೀನಂತೂ ತಲೆ ಕೆಡ್ಸ್ಕೊಬೇಡ ಇಲ್ಲಿ ಮಾಡಿರ ಮಟ್ಲಿಲ್ಲ ಅಂತವ ಹಚ್ಕಟಾಗಿದ್ದು ಬಾ ತಲೆ ಕೆಡ್ಸ್ಕೊಬೇಡ ಏನುವೆ ನಿನ್ನ ಮಗ ನಿನ್ನ ತಂಗಿಗೆ ಈಗ ಸದ್ಯಕ್ಕೆ ಮುದುಗಿದ್ವೇನೋ ಮಾಡೋಕ್ಕಿಲ್ವಾ ಹಂಗೆ ಎರ್ಸ್ಕೊ ಕೂತ್ಕೊಂಡಿರ ಇನ್ನೂ ಗೊತ್ತಿಲ್ಲ ಕಣಮ್ಮ ಅವ್ವ ಅಂತಿತ್ತು ಆಗಲೇ ಒಂದು ಸುಮಾರು ದಿವಸ ಅಂತಿತ್ತು ಈಗಲ್ಲ ನನ್ನ ಮದುವೆ ದೋಸ್ತರಲ್ಲಿ ಹುಡುಗ ಒಂದು ಸಂಬಂಧ ನೋಡ್ಬಿಟ್ಟು ಮದುವೆ ಮಾಡಿಬಿಡ್ಬೇಕು ಅಂತ ಅಂತಿತ್ತು ಅದಕ್ಕೆ ನಾನುವೇ ಅವ್ವನಿಗೆ ಹೆಂಗಿರು ಸಾಲಾಗಿತ್ತು ಅಂತ ಸಾಲಾಗಿಲ್ಲ ತೀರಿಸ್ಬಿಟ್ಟು ಆಮೇಲೆ ಅವಳು ಇನ್ನೊಂದಷ್ಟು ದಿವಸ ಹೊಟ್ಟಿರಿರಲಿ ಆಮೇಲೆ ಆಗಲಿ ಏನು ಈಗಲೇ ಅರ್ಜೆಂಟು ಈ ಕಾಲದಲ್ಲಿ ಏನು 20 ವರ್ಷ ಆದರೂ ಮದುವೆ ಆಯ್ತಾರೆ ಈಗ ಅವಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ ಅದಕ್ಕೆ ಸುಮ್ಮನಿರವ ಕೊನೆ ಪಕ್ಷ 18 ವರ್ಷ 9 ವರ್ಷ ಆಗಲಿ ಆಮೇಲೆ ಮಾಡ್ಕೊಳ್ಳೋದ ಸುಮ್ಮನೆ ಹಾಕಬೇಕು ಅಂತ ಅಂತಿದೆ ಅದಕ್ಕೆ ಸರಿ ಕತ್ ಬಿಡವ ನೀನು ಹೇಳ್ದಂಗೆ ಆಗಲಿ ಅಂತ ಅಂತು ಮಗ ಓ ಹಂಗಿರೆ ನಿನ್ನ ತಂಗಿಗೆ ಇನ್ನೂ 18 ವರ್ಷ ತುಂಬಿಲ್ಲ ಇಲ್ಲ ಕರಮ್ಮ ಇನ್ನೂ ತುಂಬಿಲ್ಲ ಓ ತುಂಬಲಿ ತಕೋ ನಾನೆಲ್ಲ ಒಂದು 18 ವರ್ಷ ಆಗಿರೋದೇನೋ ಅಂದ್ಕೊಂಡಿದ್ದೆ ಒಂದು ಒಳ್ಳೆಗೆಲ್ಲ ಸಂಬಂಧ ಬಂದರೆ ನೋಡೋಕ್ಕಾಯ್ತದೆ ಬಿಡು 18 ವರ್ಷ ಆಗಲಿ 18 20 ವರ್ಷನೇ ಆಗಲಿ ಈ ಕಾಲದಲ್ಲೆಲ್ಲವ 20 ವರ್ಷ 30 ವರ್ಷಕ್ಕೆಲ್ಲ ಮದುವೆ ಆಗವೆ 18 ವರ್ಷನೂ ಒಂದು ವಯಸ್ಸು ಆಗಲಿ ತಕೋ ನಾನೆಲ್ಲ ಜಾಸ್ತಿ ಆಗಿರ್ತೀನೋ ಅಂತ ಅಂದ್ಬಿಟ್ಟು ಹಂಗೆ ಕೇಳಿದೆ ನಿನ್ನೇನು ಮಗ ನಿಮ್ಮಪ್ಪ ಈಗ ಹೊಸಿ ಪರವಾಗಿಲ್ವಂತ ಅಲ್ಲ ಬುದ್ಧಿ ಸುಟ್ಟರು ಹೋಯ್ಕಿಲ್ಲ ಅಂತಾರಲ್ಲ ಹಂಗೆ ಎಲ್ಬಿಟ್ಟದು ಇಲ್ಲ ಹಂಗೆ ಸುಮ್ಮನೆ ಒಂದು ದಿವಸ ಚೆನ್ನಾಗಿರ್ತದೆ ಏನು 10 ದಿವಸ ಹಂಗೆ ಆಡ್ತದೆ ಎಲ್ಲೋ ಅಮಾವಾಸ್ಯೆ ಗುಡ್ಮೆಗೆ ಒಂದ್ಸಲ ಗ್ಯಾನ್ ಬಿದ್ದಾಗ ಹೊಸಿ ಚೆನ್ನಾಗಿರೋದು ನಿಗ್ಗಿಗೆ ಆಡ್ಕೊಂಡು ಅಷ್ಟೇ ಇನ್ನೇನು ಮಾಡೋದಮ್ಮ ಇನ್ನೇನು ಮಾಡೋಕ್ಕತ್ತದೆ ನಮ್ಮ ಅಪ್ಪನ ಜೊತೆಗೆ ಆಡೋಕ್ಕಾಗಿಲ್ವಲ್ಲ ಅವ್ವ ಕೆಲ್ಸಕ್ಕೆ ಹೋಯ್ತದೆ ಹೆಂಗೋ ಸಾಕತ್ತದೆ ನಮ್ಮಪ್ಪ ನಾವೇ ಸುಮಾರು ಮಾಡೋ ಪ್ರಯತ್ನನೆಲ್ಲ ಮಾಡ್ದು ಬುದ್ಧಿ ಕಲ್ತದ ನೋಡೋದ ಅಂತ ಏನು ಪ್ರಯೋಜನ ಆಗಲಿಲ್ಲ ಕಣಮ್ಮ ಏನು ಕಲಿನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ನಾವು ಬರೀ ಕಣ್ಣೀರು ಹಾಕೋದೇ ಆಯಿತು ನಮ್ಮ ಅಪ್ಪ ಒಂದು ಅಚ್ಚುಕಟ್ಟಾಗಿ ಬುದ್ಧಿ ಕಲ್ತ್ಕೊಬಿಟ್ಟಿದ್ರೆ ಅಮ್ಮ ಇನ್ನೇನು ಬೇಕಾಗಿದ್ದಿಲ್ಲ ಕಣಮ್ಮ ನೆಮ್ಮದಿಯಾಗಿರ್ಬೋದಾಗಿತ್ತು ನಮ್ಮ ಅಪ್ಪನೇ ಕಣಮ್ಮ ಮನೇಲಿ ಅಚ್ಚುಕಟ್ಟಾಗಿ ನಮ್ಮ ಅವ್ವ ಏನೋ ತಂದಾಕು ನೀ ಸಾಮಾನು ಅಂತ ಏನು ಕೇಳೋಕ್ಕಿಲ್ಲ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದೀನಿ ನೀನು ಅಚ್ಚುಕಟ್ಟಾಗಿ ಇರು ನೀನು ನಮ್ಮ ಜೊತೆ ನೆಗ್ನೆಗಿತ ಇರು ನಾ ಕೆಲ್ಸಕ್ಕೆ ಹೋಗ್ತೀನಲ್ಲ ಹೆಂಗೋ ಮಾಡ್ಕೊತೀನಿ ಅಂತ ಅಂತದೆ ನಮ್ಮ ಅವ್ವ ಆದರೆ ನಮ್ಮ ಅಪ್ಪ ಇಲ್ಲ
ಅದೇ ನಿನಗೆ ಗೊತ್ತಲ್ಲಮ್ಮ, ಕುಡಿಯೋದು ಇಸ್ಬಿಟ್ಟು ಬೀಡಿ ಸಿಗ್ರೇಟು ಬರೀ ಅಂತೇವೆ. ಏನು ಮಾಡೋದು, ನಮ್ಮ ಅವ್ವನು ಬೇಜಾರು ಮಾಡ್ಕೊತಾಳೆ. ನಾನೇ ಫೋನ್ಗಿನ್ ಮಾಡಿದಾಗ ಸಮಾಧಾನ ಮಾಡ್ಕೊತೀನಿ. ಬಿಡವ ತಲೆಗಿಲ್ಲ ಸಮಾಧಾನ ಮಾಡ್ತೀನಿ ಕಣಮ್ಮ, ತಲೆಗಿಲ್ಲ ಕೆಡಿಸ್ಕೊಬೇಡ ಕಣವ ಅಂತಂದ್ಬಿಟ್ಟು ಏನೋ ಸಮಾಧಾನ ಮಾಡ್ತೀನಿ. ಇನ್ನೇನು ಮಾಡೋಣಮ್ಮ, ಅವ್ವನೂ ಬೇಜಾರು ಮಾಡ್ಕೊತಾಳೆ. ನಾನೇನಾದ್ರು ಬೇಜಾರು ಮಾಡ್ಕೊಂಡು ಏನಾದ್ರು ಮಾತಾಡಿದ್ರೆ ಅವ್ವನು ಬೇಜಾರು ಮಾಡ್ಕೊತಾಳೆ. ನನಗೂ ಬೇಜಾರಾಯ್ತದೆ ಕಣಮ್ಮ. ನಾವು ಸಚ್ಚಿಕಟ್ಟಾಗಿ ಬುದ್ಧಿ ಕಲ್ತ್ಕೊಬಿಟ್ಟಿದ್ರೆ ಇದೆಲ್ಲ ಯಾಕಮ್ಮ, ನಿಮ್ದೇಗೆ ಇರ್ಬೋದಾಗಿತ್ತು ತಾನೇ. ನಾನು 4 ಸಮಕ್ಕೆ ಬಾಳಿ ಬದುಕಾಟ ಮಾಡ್ಬೋದಾಗಿತ್ತು. ಒಬ್ರು ಕೈಲಿ ಒಂದು ಮಾತು ಅನ್ಸ್ಕೊಳಂಗಿತ್ತಿಲ್ಲ. ನಮ್ಮಪ್ಪ ಇಂಥ ಕುಡಿಯೋ ಬುದ್ಧಿ, ಕುಡಿಯೋ ಚಟ, ಇಸ್ಬಿಟ್ಟಾಡೋ ಚಟ ಕಲ್ತ್ಕೊಬಿಟ್ಟು ನಮಗಂತೂ ಭಾರಿ ಬೇಜಾರಾಗ್ಬಿಟ್ಟದೆ ಕಣಮ್ಮ. ಒಸಿ ಬೇಜಾರಾಗಿಲ್ಲ, ಏನು ಮಾಡೋದು ಕಲಿತಾ ಇಲ್ಲ. ಸುಮ್ಮನೆ ನಮ್ಮವ್ವ ದಿನ ಸಾಯೋರ್ಗಳವ್ರು ಯಾರವ ತಲೆ ಕೆಡ್ಸ್ಕೊಬೇಡ ನಿಮ್ಮ ಪಾಡ್ಗೆ ನೀನು ಇರುವಂಥದ್ದೇ. ಇತ್ತೀಚೆಗೆ ಅವ್ವ ಮಾತ್ರ ನನ್ನ ಮದುವೆಗೆ ಬಂದಮೇಲೆ ಅಷ್ಟೇ ಅಪ್ಪನ ಸುದ್ದಿ ಏನು ಹೇಳೋಕ್ಕಿಲ್ಲ, ನಾನು ಬೇಜಾರು ಮಾಡ್ಕೊಬಿಡ್ತಾಳೆ ಅಂದ್ಬಿಟ್ಟು ಅವ್ವ ಅಷ್ಟು ಕಷ್ಟ ಏನು ಹೇಳೋಕ್ಕಿಲ್ಲ. ಅಪ್ಪನ ಸುದ್ದಿಯ ಉಂಡೆ ತಿಂದಿಯ ಚೆನ್ನಾಗಿದೆಯಾ ಅಂತದೆ, ಅಪ್ಪ ಹೆಂಗಿರೋದು ಅಂದರೆ ಚೆನ್ನಾಗದೆ ಅಂತದೆ ಕಣಮ್ಮ. ಅಯ್ಯ ಮಗ ತಲೆ ಕೆಡ್ಸ್ಕೊಬೇಡ ಬಿಡವ, ಇಂಥವ್ರು ಇರಬೇಕು ಅಂತ ಇರ್ತಾರೆ. ನಮ್ಮ ಹೊಟ್ಟೆ ತಗುವೆ ಅಕ್ಕಪಕ್ಕದಲ್ಲೆಲ್ಲ ಇಲ್ವಾ, ಇಂಥವ್ರೆಲ್ಲವ ಇರ್ತಾರೆ. ತಲೆ ಕೆಡ್ಸ್ಕೊಬೇಡ. ಹೆಂಗೋ ನಿಮ್ಮವ್ವ ಗಟ್ಟಿಗಿತ್ತಿ ಆಗೋದಕ್ಕೆ ಹೆಂಗೋ ಮಕ್ಕಳು ಬೇಕು ಅಂದಿದ್ದಕ್ಕೆ ಕೂಲಿಯೋ ಕಂಬಳಿಯೋ ಮಾಡಿ ಸಾಕ್ತದೆ. ಇನ್ನು ಅಚ್ಚುಕಟ್ಟಾಗಿ ಅವಳನ್ನ ಮದುವೆ ಮಾಡಿಬಿಟ್ರೆ ನಿನ್ನ ತಂಗಿಯ ಹೊಸ ಜವಾಬ್ದಾರಿ ಕಳೆದೋಯ್ತದೆ. ಇನ್ನು 2 ಐಕ್ಲಲ್ವಾ, ಇನ್ನೊಬ್ಳು ಬರೋಗಂಟ ಕೈಗೆ ಬರೋಗಂಟ ಇನ್ನೂ ಸುಮಾರು ದಿವಸ ಬೇಕು, ಭಾರಿ ದಿವಸ ಬೇಕು. ಅಚ್ಚುಕಟ್ಟಾಗಿರಲಿ ಅಲ್ಲಿ ಗಂಟವ. ಇನ್ನೇನು ಮಗ ಅವನು ಹೊಸ ಕೈಗೆ ಬಂದಮೇಲೆ ಅಚ್ಚುಕಟ್ಟಾಗಿ ಅವನು ಸಾಕ್ತಾನೆ. ತಲೆ ಕೆಡ್ಸ್ಕೊಬೇಡಿ ನೀವು, ಅವನೊಬ್ಬ ಕೈಗೆ ಬರೋಗಂಟ ಕಷ್ಟ, ನೀ ತಲೆ ಕೆಡ್ಸ್ಕೊಬೇಡ. ಅಚ್ಚುಕಟ್ಟಾಗಿರವ ನೀನು, ಹಂಗೆಲ್ಲ ತಲೆ ಕೆಡ್ಸ್ಕೊಬೇಡಕತ್ತೆ. ಎಲ್ಲ ಇದ್ದಿದ್ದೆ ಮನ್ಸೂನ್ ಬರ್ದೇ ಕಷ್ಟ ಮರಕ್ಕೆ ಬರಲ್ಲ, ಎಲ್ಲರಿಗೂ ಒಂದೊಂದು ಕಷ್ಟ. ತಲೆ ಕೆಡ್ಸ್ಕೊಬೇಡ ಬಿಡು. ಅಲ್ಲ ಬೇಜ್ ಮಾಡ್ಕೊಂಡ ಯಾಕಮ್ಮ, ಅಲ್ಲ ಕಿವುಡಮ್ಮ ಎಲ್ಲನೂ ಕೇಳ್ತದೆ ಅಂದ್ಬಿಟ್ಟು ಬಿಡಮ್ಮ. ಅಲ್ಲ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋಣ ನಾನು, ನಮ್ಮ ಅಮ್ಮನಂಗೆ ಅಲ್ವ ನೀವೇ. ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಕಂತ ತಗೊಳಿದ್ಕೆಲ್ಲವ. ನೀವೇನು ಕಷ್ಟ ಸುಖ ವಿಚಾರಿಸ್ತಿದ್ದೀರಿ, ಅದಕ್ಕೂ ಬೇಜಾರು ಮಾಡ್ಕೊಂಡು ಕುತ್ಕೊಳಕ್ಕದ ಇಲ್ಲ ಕತೆ. ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಏನು ನಾನು ಕಂಡವರು ಅಂದ್ಕೊಂಡಿದ್ರೆ ಬೇಜಾರು ಮಾಡ್ಕೊಳ್ಳೋನು, ನೀವೇ ನಮ್ಮಲ್ಲೇ ನೀವು ಒಬ್ರು ತಾನೆ, ಯಾಕೆ ಬೇಜಾರು ಮಾಡ್ಕೊಳ್ಳೋಣ. ಸೀತಾ ಸೀತಾ, ಅಯ್ಯೋ ಬಂದ ನೋಡಪ್ಪ, ಬಂದ ನೋಡು. ಏನು ಕಿಚ್ಕತ್ತಿರದಯ್ಯ. ಮತ್ತೆ ಹಳೆ ಕೇಳ್ಕೊಬತ್ತೀನಿ. ಸರಿ ಕತ್ ಹೋಗ, ಬಾಕ್ಸ್ ತಗೊಬಂದ್ಬಿಡು, ಬಾಕ್ಸ್ ಹಾಕೊಟ್ಟನು. ಅಮ್ಮ ಇವನ್ನೆಲ್ಲ ಹಾಕಿರ ಒಂದು 2 ಹಾಕಿ. ಇನ್ಯಾರು ತಿಂದಾರವ ಇಲ್ಲಿ, ಯಾರು ತಿಂದರು? ಇನ್ನೂ ಒಂದು ತಟ್ಟೆ ಅವ, ಇನ್ನೂ ಒಂದು ತಟ್ಟೆ ಮಾಡಿ ಮಡಗಿವ್ನಿ. ಅದೇ ಯಾರು ರೊತ್ಕಿತ್ನಿ ತಾರಗಿರಿ ಯಾರು ಬಂದರೆ ಲಕ್ಕಿಕ್ಸ್ನಿ ಬಂದರೆ ಕೊಡ್ತೀನಿ. ಏನು ಗಿರ್ಜಾವ ತಿನ್ನಂಗಿದ್ರೆ ತಿನ್ನಲಿ. ನಿಮ್ಮ ಮಾವ ಏನು ಮಿಕ್ತವನ್ನೆಲ್ಲ ತಗೋ ಹೋಗು. ನಿನ್ನ ತಂಗಿ ತಮ್ಮ ಎಲ್ಲ ತಿನ್ನಲಿ, ಅವ್ರಿಗೆ ತಾನೇ ಮಾಡೋದು, ತಿನ್ನಲಿ ಅಂದ್ಬಿಟ್ಟು ತಗೊಂಡೋಗು. ಸೀತಾ ಬತ್ತೇವನಿ ತಾಳಿ. ನೀನು ಹಿಂಗೆ ಹೇಳಿದ್ರೆ ಅವನಿಗೆ ನನ್ನ ಕಿವುಣ್ಣನ ಮಗನಿಗೆ ಕೇಳಿಸದ ಲೇ ಬತ್ತಾಳ ತಾಳ. ಹೋಗವ, ಈ ಕಿರ್ಚದ್ಕೆ ಕಿವಿ ಹೊಂಟೋಯ್ತವೆ. ಹೋಗೋದು ಏನು ಕೇಳು. ಭಾರಿ ಒಳ್ಳೆ ಹೆಣ್ಣು, ಪಡಿತಾ ಗಿರ್ಜಾ ಒಳ್ಳೆ ಸೊಸೆನೆ ಪಡ್ದಾಳೆ. ಉಳಿಸ್ಕೊಳಕ್ಕೆ ಬರೋಕ್ಕಿಲ್ಲ ಅವಳಿಗೆ. ಉಳಿಸ್ಕೊಳಕ್ಕೆ ಬರೋಕ್ಕಿಲ್ಲ. ಹೆಂಗಿರಬೇಕು, ಹೆಂಗೆ ಮಟ್ಬೇಕು, ಹೆಂಗೆ ಹೊಂದಾಣಿಕೆಗೆ ಮಾಡ್ಕೋಬೇಕು ಅನ್ನೋದು ಕಲ್ತಿಲ್ಲ ಮುಂಡೆದು. ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳಕ್ಕಿಲ್ಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.